ನಮಸ್ಕಾರ, ನನ್ನ ಹೆಸರು ಶರಣ್ ಜಂಗಿನ್ಮಠ್. ಇವತ್ತು ಸ್ಪೋಕನ್ ಇಂಗ್ಲೀಷ್ ಡೇ 18 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಕಂಜಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ಇಲ್ಲಿವರೆಗೆ ನಾವು ರಿಮೈನಿಂಗ್ ಓವರಾಲ್ ಪಾರ್ಟ್ಸ್ ಆಫ್ ಸ್ಪೀಚ್ ನೋಡಿ, ನೌನ್, ಪ್ರೊನೌನ್, ವರ್ಬ್, ಆಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೊಸಿಷನ್ ಇವೆಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಡುವಂಥ ಎಲ್ಲ ರೂಲ್ಸ್ನು ಕವರ್ ಮಾಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಕಂಜಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ವಾಟ್ ಈಸ್ ಕಂಜಕ್ಷನ್? ಕಂಜಕ್ಷನ್ ಇಸ್ ದ ವರ್ಡ್ ದ್ಯಾಟ್ ಜಾಯಿನ್ಸ್ ವರ್ಡ್ಸ್, ಫ್ರೇಜಸ್, ಕ್ಲಾಸಸ್ ಟುಗೆದರ್. ವರ್ಡ್ಸ್ನ, ಫ್ರೇಜಸ್ನ, ಕ್ಲಾಸಸ್ನ ಜಾಯಿನ್ ಮಾಡೋಕ್ಕೆ ಯೂಸ್ ಮಾಡುವಂಥ ವರ್ಡ್ಗೆ ನಾವು ಕಂಜಕ್ಷನ್ ಅಂತ ಕರಿತೀವಿ. ಆ ಇಂಡಿಪೆಂಡೆಂಟ್ ವರ್ಡು, ಕ್ಲಾಸು, ಫ್ರೇಜಸ್ಸು ಇಂಡಿಪೆಂಡೆಂಟ್ ಸೆಂಟೆನ್ಸ್ನೂ ಇರ್ಬೋದು, ಅವ್ರ ಒಂದು ಸೆಂಟೆನ್ಸ್ ಡಿಪೆಂಡೆಂಟು ಇರ್ಬೋದು. ಆ ಥರ ಸೆಂಟೆನ್ಸನ್ನ ಜಾಯಿನ್ ಮಾಡೋಕ್ಕೆ ನಾವು ಯೂಸ್ ಮಾಡೋಂಥ ವರ್ಡ್ಗೆ ಕಂಜಕ್ಷನ್ ಅಂತ ಕರಿತೀವಿ. ಕಂಜಕ್ಷನ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಕನೆಕ್ಟರ್ಸ್. ಕನೆಕ್ಟ್ ಮಾಡುತ್ತಲ್ಲ, ಅದಕ್ಕೆ ನಾವು ಕನೆಕ್ಟರ್ಸ್ ಅಂತಲೂ ಕರಿಬೋದು. ನೋಡಿ, ಓವರಾಲ್ 3 ಥರ ಕಂಜಕ್ಷನ್ಸ್ ಇರುತ್ತೆ. ಕೈಂಡ್ಸ್ ಆಫ್ ಕಂಜಕ್ಷನಲ್ಲಿ 3 ಟೈಪ್ಸ್ ಇದೆ. ಒಂದೇದ್ದು ಕೋಆರ್ಡಿನೇಟಿಂಗ್ ಕಂಜಕ್ಷನ್, ಸಬಾರ್ಡಿನೇಟಿಂಗ್ ಕಂಜಕ್ಷನ್, ಕೋರಿಲೇಟಿವ್ ಕಂಜಕ್ಷನ್. ಆ ಕಂಜಕ್ಷನು ಎಷ್ಟು ವರ್ಡ್ ಇದೆ? 1 ವರ್ಡ್ ಇದೆಯಾ, 2 ವರ್ಡ್ ಇದೆಯಾ, 3 ವರ್ಡ್ ಇದೆಯಾ? ಅದ್ರ ಮೇಲೆ ನಾವು 2 ಫಾರ್ಮ್ಸ್ ಆಫ್ ಕಂಜಕ್ಷನ್ಸ್ ಮಾಡ್ತೀವಿ: ಸಿಂಗಲ್ ವರ್ಡ್ ಕಂಜಕ್ಷನ್ ಆ್ಯಂಡ್ ಕಂಪೌಂಡ್ ವರ್ಡ್ ಕಂಜಕ್ಷನ್. ಫಸ್ಟ್ ನಾವು ಕೈಂಡ್ಸ್ ಆಫ್ ಕಂಜಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದರಲ್ಲಿ ಒಂದೇದೇನಿದೆ, ಕೋಆರ್ಡಿನೇಟಿಂಗ್ ಕಂಜಕ್ಷನ್. ಓಕೆ, ವಾಟ್ ಈಸ್ ಕೋಆರ್ಡಿನೇಟ್ ಕಂಜಕ್ಷನ್ ಆರ್ ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಅಂದರೆ ಏನು? ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಅಲೋ ಯು ಟು ಜಾಯಿನ್ ವರ್ಡ್ಸ್, ಫ್ರೇಸಸ್, ಕ್ಲಾಸಸ್ ಆಫ್ ಈಕ್ವಲಿ ಗ್ರಾಮೆಟಿಕಲ್ ರ್ಯಾಂಕ್ ಇನ್ ಅ ಸೆಂಟೆನ್ಸ್. ಅಂದರೆ ಹೇಳುತ್ತೆ, ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಸೆಂಟೆನ್ಸು, ಬೋತ್ ಸೆಂಟೆನ್ಸಸ್ ಆರ್ ಇನ್ ಈಕ್ವಲ್ ಗ್ರಾಮರಲ್ಲಿ ಈಕ್ವಲ್ ಇದೆ. ಅಂಥ ಸೆಂಟೆನ್ಸ್ನ ಜಾಯಿನ್ ಮಾಡೋಕ್ಕೆ ನಾವು ಯೂಸ್ ಮಾಡುವಂಥ ಕಂಜಕ್ಷನ್ಗೆ ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಅಂತ ಕರಿತೀವಿ. ಮೀನ್ಸ್ ಕೋಆರ್ಡಿನೇಟ್ ಆಗುತ್ತೆ, 2 ಸೆಂಟೆನ್ಸ್ನ ಇರಬೇಕು. ಓಕೆ, ದ ಮೋಸ್ಟ್ ಕಾಮನ್ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಆರ್ ಯಾವುದಪ್ಪ ಅಂದರೆ ಫಾರ್, ಆ್ಯಂಡ್, ನಾರ್, ಬಟ್, ಆರ್, ಎಟ್ ಆ್ಯಂಡ್ ಸೊ. ಇವು 7 ಕಂಜಕ್ಷನ್ಸು ಕಾಮನ್ಲಿ ಯೂಸ್ಡ್ ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಅಂತ ಕರಿತೀವಿ. ಇವು 7 ಕಂಜಕ್ಷನ್ ನೆನಪು ಉಳಿಬೇಕಂದ್ರೆ ಒಂದು ಸಿಂಪಲ್ ಹಿಂಟ್ ಇದೆ. ಯು ಕ್ಯಾನ್ ರಿಮೆಂಬರ್ ದ್ಯಾಮ್ ಬೈ ಯೂಸಿಂಗ್ ದಿ ನಿಮೋನಿಕ್ ಡಿವೈಸ್ ಕಾಲ್ಡ್ ಫ್ಯಾನ್ ಬಾಯ್ಸ್. ನೋಡಿ, ಎಫ್ ಎನ್ ಫ್ಯಾನ್, BOYS ಬಾಯ್ಸ್. ಇದು ನೆನಪಿಟ್ಕೊಂಡ್ಬಿಡಿ. ಈ ಫ್ಯಾನ್ ಬಾಯ್ಸ್ ನೆನಪಿಟ್ಕೊಂಡ್ರೆ ಇವ್ರು ನೆನಪು ಉಳಿಯುತ್ತೆ. ನೋಡಿ, ಫ್ಯಾನ್ ಬಾಯ್ಸಲ್ಲಿ ಎಫ್ ಅಂದರೆ ಫಾರ್, ಎ ಅಂದರೆ ಆ್ಯಂಡ್, ಎನ್ ಅಂದರೆ ನಾರ್, ಬಿ ಅಂದರೆ ಬಟ್, O ಅಂದರೆ ಆರ್, Y ಅಂದರೆ ಎಟ್, ಎಸ್ ಅಂದರೆ ಸೊ. ಈಗ 1 by 1 ಎಕ್ಸ್ಪ್ಲೇನ್ ಮಾಡೋಣ. ಫಸ್ಟ್ ಫಾರ್ ಯಾವಾಗ ಯೂಸ್ ಮಾಡಬೇಕು? ಎಕ್ಸ್ಪ್ಲೇನ್ ದ ರೀಸನ್ ಆರ್ ಅ ಪರ್ಪಸ್. ರೀಸನ್ ಮತ್ತು ಪರ್ಪಸ್ ಹೇಳಬೇಕಾದ್ರೆ ಅವಾಗ ನಾವು ಫಾರ್ ಯೂಸ್ ಮಾಡ್ತೀವಿ. ಜಸ್ಟ್ ಲೈಕ್ ಬಿಕಾಸ್ ಯಾವಾಗ ಯೂಸ್ ಮಾಡ್ತಿಲ್ಲ ಆದರೆ ಅಂತ, ಆ ಥರ ನಾವು ಫಾರ್ನ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ನೋಡಿ, ಐ ಗೋ ಟು ಪಾರ್ಕ್ ಎವ್ರಿ ಸಂಡೇ ಫಾರ್ ಅಲೌ ಟು ವಾಚ್ ಟ್ರೀಸ್ ಆ್ಯಂಡ್ ದಿ ಬರ್ಡ್ಸ್. ಟ್ರೀಸ್ ಮತ್ತು ಬರ್ಡ್ಸ್ ನೋಡೋಕ್ಕೆ ನಾ ಪಾರ್ಕಿಗೆ ಹೋಗ್ತೀನಿ. ಅಲ್ಲಿ ಇದೆಯಲ್ಲ, ರೀಸನ್ ಇದೆಯಲ್ಲ, ಆ ರೀಸನ್ಗೆ ನಾವು ಫಾರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಆ್ಯಂಡ್, ಎರಡನೇ ಶಬ್ದ, ಎರಡನೇ ಕಂಜಕ್ಷನು ಆ್ಯಂಡ್. ಆ್ಯಡ್ಸ್ ಒನ್ ಥಿಂಗ್ ಟು ಅನದರ್. ಒಂದು ಇನ್ನೊಂದು ಜೊತೆ ಆ್ಯಡ್ ಮಾಡೋಕ್ಕೆ, ಜಾಯಿನ್ ಮಾಡೋಕ್ಕೆ ನಾವು ಆ್ಯಂಡನ್ನ ಯೂಸ್ ಮಾಡ್ತೀವಿ. ಸೊ ಈಗ ನೋಡಿ, ಸಾನ್ವಿ ಆ್ಯಂಡ್ ಸಾತ್ವಿಕ್ ಆರ್ ಆಟ್ ಹೋಮ್. 2 ಇಂಡಿಪೆಂಡೆಂಟ್ ಸೆಂಟೆನ್ಸ್ ಲೈಕ್ ಸಾನ್ವಿ ಇಸ್ ಅಟ್ ಹೋಮ್ ಆ್ಯಂಡ್ ಸಾತ್ವಿಕ್ ಇಸ್ ಅಟ್ ಹೋಮ್. 2 ಕೂಡಿಸಿ ಹೇಳಬೇಕಂದ್ರೆ ನಾವು ಆ್ಯಂಡ್ ಯೂಸ್ ಮಾಡ್ತೀವಿ. ಸಾನ್ವಿ ಆ್ಯಂಡ್ ಸಾತ್ವಿಕ್ ಆರ್ ಅಟ್ ಹೋಮ್. ಓಕೆ, ನೆಕ್ಸ್ಟ್ ಕಂಜಕ್ಷನ್ ನೋಡಿ, ನಾರ್. ವಾಟ್ ಈಸ್ ನಾರ್? ಯೂಸ್ಡ್ ಟು ಪ್ರೆಸೆಂಟ್ ಅಲ್ಟರ್ನೇಟಿವ್ ನೆಗೆಟಿವ್ ಐಡಿಯಾ, ಒಂದು ಆಲ್ರೆಡಿ ನೆಗೆಟಿವ್ ಐಡಿಯಾ, ಟು ಆ್ಯನ್ ಆಲ್ರೆಡಿ ಸ್ಟೇಟೆಡ್ ನೆಗೆಟಿವ್ ಐಡಿಯಾ. ಆಲ್ರೆಡಿ ಒಂದು ನೆಗೆಟಿವ್ ಐಡಿಯಾ ಸ್ಟೇಟ್ಮೆಂಟ್ ಇದೆ, ಅದಕ್ಕೆ ಒಂದು ಅಲ್ಟರ್ನೇಟಿವ್ ನೆಗೆಟಿವ್ ಐಡಿಯಾ ಹೇಳೋದಕ್ಕೆ ನಾವು ನಾರ್ನ ಯೂಸ್ ಮಾಡ್ತೀವಿ. ಈಗ ನೋಡಿ, ಆಲ್ರೆಡಿ ಒಂದು ಸ್ಟೇಟ್ಮೆಂಟ್ ಇದೆ, ಚಿಲ್ಡ್ರನ್ ಶುಡ್ ನಾಟ್ ಟು ಬಿ ರೂಡ್. ಅವರು ರೂಡ್ ಇರಬಾರ್ದು ಅಂತ ಒಂದು ಆಲ್ರೆಡಿ ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ. ಅದಕ್ಕೆ ಇನ್ನೊಂದು ಆ್ಯಡ್ ಮಾಡಬೇಕು ನೆಗೆಟಿವ್ ಅಂದರೆ ಅವಾಗ ನಾವು ನಾರ್ ಯೂಸ್ ಮಾಡ್ತೀವಿ. ನೋಡಿ, ಚಿಲ್ಡ್ರನ್ ಶುಡ್ ನಾಟ್ ಬಿ ರೂಡ್ ನಾರ್ ಟು ಬಿ ಡಿಸ್ಒಬೇಡ್. ಅವರು ರೂಡ್ ಇರಬಾರ್ದು ಮತ್ತು ಮಾತು ಕೇಳಂಗಿರ್ಬೇಕು ಅಂದರೆ ಅಲ್ಲಿ ನಾರ್ನ ಯೂಸ್ ಮಾಡ್ತೀವಿ. ನಾರ್ ಡಿಸ್ಒಬೇಡ್. ಓಕೆ, ದಿಸ್ ಈಸ್ ವಾಟ್ ನಾರ್. ಬಟ್ ಇದಕ್ಕೆ ಯೂಸ್ ಮಾಡೋಣ. ಶೋಸ್ ಕಾಂಟ್ರಾಸ್ಟ್ ಶೋ ಮಾಡೋಕ್ಕೆ ಬಟ್ ಯೂಸ್ ಮಾಡ್ತೀವಿ. ನೋಡಿ, ಮೆನಿ ಪೀಪಲ್ ಆರ್ ಹಂಗ್ರಿ ಬಟ್ ದೇ ಹ್ಯಾವ್ ನಥಿಂಗ್ ಟು ಈಟ್. ಸೊ ಎಷ್ಟೋ ಜನ ಇಂದ ಇದ್ದಾರೆ, ಅವ್ರಿಗೆ ಊಟ ಮಾಡೋಕ್ಕೆ ಏನೂ ಇಲ್ಲ. ದ್ಯಾಟ್ ಈಸ್ ವಾಟ್ ಬಟ್. ಆದರೆ ಅನ್ನೋದೇನು ಬಟ್ ಅಂತ ಹೇಳ್ಬೋದು. ಆರ್ ಯಾವಾಗ ಯೂಸ್ ಮಾಡ್ಬೋದು? ಪ್ರೆಸೆಂಟ್ಸ್ ಆ್ಯಂಡ್ ಅಲ್ಟರ್ನೇಟಿವ್ ಆ್ಯಂಡ್ ದ ಚಾಯ್ಸ್. ನಿಮಗೆ 2 ಆಪ್ಷನ್ಸು 3 ಆಪ್ಷನ್, ಹಿಂಗೆ ಅಲ್ಟರ್ನೇಟಿವ್ ಇದ್ದರೆ, ಆಪ್ಷನ್ಸ್ ಬೇಕಂದರೆ ಅವಾಗ ನಾವು ಆರ್ ಯೂಸ್ ಮಾಡ್ತೀವಿ. ಈಗ ಎಕ್ಸಾಂಪಲ್ ನೋಡಿ, ನಾನು ಹೇಳಿನಿ, ನೋನ್ ಕ್ಯಾನ್ ಗೆಟ್ ಇನ್ ಆರ್ ಗೆಟ್ ಔಟ್. ಮೀನ್ಸ್ ನಾಟ್ ಔಟ್, ಮೀನ್ಸ್ ಒಳಗಡೆ ಬರೋಕ್ಕೂ ಆಗಂಗಿಲ್ಲ, ಹೊರಗಡೆ ಹೋಗೋಕ್ಕೂ ಆಗಂಗಿಲ್ಲ. ಒಳಗಿದ್ದರು ಒಳಗಡೆ, ಹೊರಗಿದ್ದರು ಹೊರಗಡೆ. ಆ ಥರ ಹೇಳಬೇಕಂದ್ರೆ ಈ ಥರ ಹೇಳ್ಬೋದು ಸ್ಟೇಟ್ಮೆಂಟು, ನೋನ್ ಕ್ಯಾನ್ ಗೆಟ್ ಇನ್ ಆರ್ ಔಟ್.
ಎಟ್ ಯಾವಾಗ ಯೂಸ್ ಮಾಡಬೇಕು. ಇಂಟ್ರೊಡ್ಯೂಸ್ ಅ ಕಾಂಟ್ರಾಸ್ಟಿಂಗ್ ಐಡಿಯಾ ದ್ಯಾಟ್ ಫಾಲೋಸ್ ದಿ ಪ್ರೆಸಿಡಿಂಗ್ ಐಡಿಯಾ ಲಾಜಿಕಲಿ. ಈಗ ಫಸ್ಟ್ ಏನು ಸ್ಟೇಟ್ಮೆಂಟ್ ಇರುತ್ತೆ ಅದಕ್ಕೆ ರಿಲಿವೆಂಟ್ ಸ್ಟೇಟ್ಮೆಂಟ್ ಒಂದು ಬೇಕಾಗುತ್ತೆ, ಆ ಕಾಂಟ್ರಾಸ್ಟಿಂಗ್ ಐಡಿಯಾ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಐ ಹೇಟ್ ಶಾಪಿಂಗ್ ಯಟ್ ಹಿಯರ್ ಐ ಆಮ್ ಅಟ್ ದಿ ಸ್ಟೋರ್ ಅಗೇನ್ ವಿತ್ ಮೈ ಫ್ಯಾಮ್ಲಿ. ಮತ್ತೆಷ್ಟು ನಾ ಶಾಪ್ನಾಗ ಅದೀನಿ ಫ್ಯಾಮ್ಲಿ ಜೊತೆ. ಓಕೆ, ದ್ಯಾಟ್ ಈಸ್ ವಾಟ್ ಎಟ್. ಸೊ ಇಂಡಿಕೇಟ್ಸ್ ಇಫೆಕ್ಟ್ ಆರ್ ರಿಸಲ್ಟ್ ಆರ್ ಕಾನ್ಸಿಕ್ವೆನ್ಸ್. ಮೀನ್ಸ್ ಒಂದೇನೋ ಇಫೆಕ್ಟ್ ಹೇಳುತ್ತೆ, ಈಗ ಏನೋ ಪ್ರಾಬ್ಲಮ್, ಏನೋ ಒಂದು ಸೆಂಟೆನ್ಸ್ ಇದೆ ಅದ್ರದ್ದು ರಿಸಲ್ಟ್ ಹೇಳುತ್ತೆ, ಸೊ ಅವಾಗ ನಾವು ಸೊ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಐ ವಾಸ್ ಫೀಲಿಂಗ್ ಹಂಗ್ರಿ, ಅವಾಗ ನಾವು ರಿಸಲ್ಟ್ ನಾ ಏನು ಮಾಡಬೇಕು, ಐ ಮೇಡ್ ಮೈ ಸೆಲ್ಫ್ ಫುಡ್, ರೈಟ್. ಐ ವಾಸ್ ಫೀಲಿಂಗ್ ಹಂಗ್ರಿ ಸೊ ಐ ಮೇಡ್ ಮೈ ಸೆಲ್ಫ್, ನಾನೇ ಅಡುಗೆ ಮಾಡಿಕೊಂಡೆ, ಸೊ ದ್ಯಾಟ್ ಈಸ್ ಐ ಮೇಡ್ ಮೈ ಸೆಲ್ಫ್. ಈ ಥರ ನಾವು ಸೊ ಯೂಸ್ ಮಾಡ್ತೀವಿ. ಈಗ ಇಲ್ಲಿ ತನಕ ಏನು ಹೇಳಿದೆ ಎಕ್ಸಾಂಪಲ್ಸು, ಇವೆಲ್ಲ ಎಕ್ಸಾಂಪಲ್ಸ್ ಎದಕ್ಕೆ ಸಂಬಂಧಪಡುತ್ತೆ, ಕೋಆರ್ಡಿನೇಟಿಂಗ್ ಕಂಜಕ್ಷನ್ಗೆ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್ ಹೋಗೋಣ. ಸೆಕೆಂಡ್ ಒನ್ ಯಾವುದಿದೆ, ಸಬಾರ್ಡಿನೇಟಿಂಗ್ ಕಂಜಕ್ಷನ್. ಏನು ಹೇಳುತ್ತೆ ಸಬಾರ್ಡಿನೇಟಿಂಗ್ ಕಂಜಕ್ಷನ್? ದೀಸ್ ಕಂಜಕ್ಷನ್ಸ್ ಜಾಯಿಂಟ್ ಡಿಪೆಂಡೆಂಟ್ ಕ್ಲಾಸ್ ಟು ಇಂಡಿಪೆಂಡೆಂಟ್ ಕ್ಲಾಸ್. ನೋಡಿ, 2 ಸೆಂಟೆನ್ಸ್ ಇದೆ, ಒಂದು ಸೆಂಟೆನ್ಸ್ ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಆ 2 ಇಂಡಿಪೆಂಡೆಂಟ್ ಸೆಂಟೆನ್ಸ್ ಆಗಿಲ್ಲ, ಈ ಸೆಂಟೆನ್ಸ್ಗೆ ಆ ಸೆಂಟೆನ್ಸ್ ಬೇಕೇ ಬೇಕು, ದೆನ್ ಅದಕ್ಕೆ ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ಸೆಂಟೆನ್ಸ್ ಅಂತ ಕರಿತೀವಿ. ಅಲ್ಲಿ ನಾವು ಈ ಸಬಾರ್ಡಿನೇಟಿಂಗ್ ಕಂಜಕ್ಷನ್ಸ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ಆಫ್ಟರ್, ಆಲ್ದೋ, ಆಸ್ ಇಫ್, ಆಸ್ ಲಾಂಗ್ ಆಸ್ ಮಚ್ ಆಸ್ ಸೂನ್ ಆಸ್ ದೋ, ಬಿಕಾಸ್, ಬಿಫೋರ್, ಬೈ ದಿ ಟೈಮ್, even if, even though, if, in order that, in case, in the event that, lest, now that, once, only if, provided that, since, so, supposing, that, then, though, till, unless, until, when, whenever, where, whereas, wherever, whether or not, while. These are some examples related to subordinate conjunction. ಇದರಲ್ಲಿ some important subordinate conjunctions ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡೋಣ subordinate conjunctionsಗೆ ಎಕ್ಸಾಂಪಲ್ಸ್. ಫಸ್ಟ್ ಒನ್ ಏನಿದೆ, ಆಲ್ದೋ ಯಾವಾಗ ಯೂಸ್ ಮಾಡಬೇಕು, ಮೀನ್ಸ್ ಇನ್ ದಿ ಸ್ಪೈಟ್ ಆಫ್ ದಿ ಫ್ಯಾಕ್ಟ್ ದ್ಯಾಟ್, ಆ ಫ್ಯಾಕ್ಟ್ಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ ಅನ್ಬೋದು. ಆಲ್ದೋ ಇಟ್ ವಾಸ್ ರೈನಿಂಗ್ ಐ ರ್ಯಾನ್ ಹೋಮ್. ಮಳೆ ಬರ್ತಾ ಇದ್ದೆ ಹಾಗೆ ನಾನು ಮನೆಗೆ ಹೋದೆ, ಅವಾಗ ನಾವು ಆಲ್ದೋ 2 ಸ್ಟೇಟ್ಮೆಂಟ್ ಕಂಟಿನ್ಯೂ ಹೇಳಬೇಕಂದ್ರೆ ಆಲ್ದೋ ಯೂಸ್ ಮಾಡ್ತೀವಿ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿ ಆಲ್ದೋಗೆ ಸಂಬಂಧಪಡೋದು. ಐ ಕೇಮ್ ಟು ವರ್ಕ್ ಆಲ್ದೋ ಹಿ ಕೇಮ್ ಟು ವರ್ಕ್ ಆಲ್ದೋ ಹಿ ಫೆಲ್ಟ್ ಸಿಕ್. ಸೊ ಅವ್ರಿಗೆ ಆರಾಮಿಲ್ಲ, ಹೆಲ್ತ್ ಸರಿ ಇಲ್ಲ ಅಂದರೂ ಬಂದಿದ್ದಾರೆ ಆಫೀಸ್ಗೆ, ಅಂದರೆ ವರ್ಕ್ ಮಾಡೋಕ್ಕೆ ಬಂದಿದ್ದಾರೆ ಅಂದರೆ ಅವಾಗ ನಾವು ಆಲ್ದೋ ಯೂಸ್ ಮಾಡ್ತೀವಿ. ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಆಲ್ದೋ. ನೆಕ್ಸ್ಟ್ ಆಫ್ಟರ್ ನೋಡಿ, ಶೋಸ್ ಸಬ್ಸಿಕ್ವೆಂಟ್ಲಿ ಟು ದಿ ಟೈಮ್ ವೆನ್. ಸಬ್ಸಿಕ್ವೆಂಟ್ಲಿ ಟೈಮ್ ವೆನ್, ಆ ಟೈಮ್ ರಿಲೇಟೆಡು ಅವಾಗ ಏನಾಗಿದೆ ಅವಾಗ ನಾವು ಆಫ್ಟರ್ ಯೂಸ್ ಮಾಡ್ತೀವಿ. ಈಗ ಕಾಲ್ ಮೀ ಆಫ್ಟರ್ ಯು ಅರೈವ್ ಅಟ್ ದಿ ಸ್ಟೇಷನ್, ಅಲ್ಲಿ ಬಂದ ತಕ್ಷಣ, ಆ ಟೈಮಿಂಗ್ನಲ್ಲಿ ಬಂದ ತಕ್ಷಣ ನನಗೆ ಕಾಲ್ ಮಾಡು ಅಂತ ಅರ್ಥ, ರೈಟ್. ವಿ ಕುಡ್ ನಾಟ್ ಸಿ ದಿ ಫಿಲ್ಮ್ ಆಫ್ಟರ್ ಎಲೆಕ್ಟ್ರಿಸಿಟಿ ವೆಂಟ್ ಔಟ್. ಎಲೆಕ್ಟ್ರಿಸಿಟಿ ಹೋಯಿತು, ಫಿಲ್ಮ್ ನೋಡೋಕ್ಕಾಗಲಿಲ್ಲ, ಅವಾಗ ನಾವು ಆಫ್ಟರ್ನ ಯೂಸ್ ಮಾಡ್ತೀವಿ. ದಿಸ್ ಈಸ್ ವಾಟ್ ಸಬಾರ್ಡಿನೇಟಿಂಗ್ ಕಂಜಕ್ಷನ್. ನೋಡಿ, ಇವೆಲ್ಲ ಸೆಂಟೆನ್ಸ್ ಒಂದಕ್ಕೊಂದು ಸಂಬಂಧ ಇರುತ್ತೆ. ಬರೀ ಇಟ್ ವಾಸ್ ರೈನಿಂಗ್ ಅಂದರೆ ಐ ರ್ಯಾನ್ ಹೋಮ್, 2 ಡಿಪೆಂಡೆಂಟ್ ಸೆಂಟೆನ್ಸ್, ಒಂದು ಇಂಡಿಪೆಂಡೆಂಟ್ ಇರುತ್ತೆ. ಕಾಲ್ ಮೀ ಯು ಅರೈವ್ ಅಟ್ ದಿ ಸ್ಟೇಷನ್ ಅಂದರೆ ನೋಡಿ, ಕಾಲ್ ಮೀ ಯಾವಾಗಪ್ಪ ಅಂತ ರೀಸನ್ ಬೇಕಲ್ಲ, ದೆನ್ ಆಫ್ಟರ್ ಯು ಅರೈವ್ ಅಟ್ ದಿ ಸ್ಟೇಷನ್. ಒಂದಕ್ಕೆ ಒಂದು ಸೆಂಟೆನ್ಸ್ ಡಿಪೆಂಡ್ ಇರುತ್ತೆ. ಸೊ ಅದಕ್ಕೆ ಇಂಥ ಸೆಂಟೆನ್ಸನ್ನ ಜಾಯಿನ್ ಮಾಡೋಕ್ಕೆ ನಾವು ಸಬಾರ್ಡಿನೇಟಿಂಗ್ ಕಂಜಕ್ಷನ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ, ಬಿಫೋರ್ ಆ್ಯಂಡ್ ದಿ ಬಿಕಾಸ್. ಬಿಫೋರ್ ಶೋಸ್ ಅರ್ಲಿಯರ್ ದೆನ್ ದಿ ಟೈಮ್ ದ್ಯಾಟ್, ಅದಕ್ಕಿಂತ ಮುಂಚೆನೇ ಟೈಮ್ನ ನಾವು ಮೆನ್ಷನ್ ಮಾಡೋಕ್ಕೆ ಬಿಫೋರ್ ಯೂಸ್ ಮಾಡ್ತೀವಿ. ಬಿಫೋರ್ ಹಿ ಕಾಂಟ್ಯಾಕ್ಟೆಡ್ ಮೀ ಐ ವಾಸ್ ಗೋಯಿಂಗ್ ಟು ಕಾಲ್ ಹಿಮ್. ನಾನು ಕಾಂಟ್ಯಾಕ್ಟ್ ಮಾಡೋಕ್ಕಿಂತ ಮುಂಚೆನೇ ನಾನು ಕಾಲ್ ಮಾಡ್ತಾ ಇದ್ದೆ, ದ್ಯಾಟ್ ಈಸ್ ವಾಟ್ ಬಿಫೋರ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಐ ನೀಡ್ ಟು ಫಿನಿಶ್ ದಿ ರಿಪೋರ್ಟ್ ಬಿಫೋರ್ ದಿ ಮ್ಯಾನೇಜರ್ ಅರೈವ್ಸ್. ಸೊ ನಾನು ರಿಪೋರ್ಟ್ ಎಲ್ಲ ಫಿನಿಶ್ ಮಾಡಿದೆ ಮ್ಯಾನೇಜರ್ ಬರೋಕ್ಕಿಂತ ಮುಂಚೆ, ಅವಾಗ ನಾವು ಬಿಫೋರ್ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಇವು ಎಷ್ಟೋ ವರ್ಡ್ಸ್ ನೀವು ಪ್ರಿಪೋಸಿಷನ್ ಆಗು ನೋಡ್ತೀರಾ. ಓಕೆ, ಸೊ ಎಲ್ಲ ವರ್ಡ್ಸ್ ಪ್ರಿಪೋಸಿಷನ್ ನೋಡ್ತೀರಾ, ಬಟ್ ನಿಮಗೆ ಒಂದು ಕ್ಲಿಯರ್ ಆಗಬೇಕು, ಯಾವಾಗ ನಾವು ಪ್ರಿಪೋಸಿಷನ್ ಆಗಿ ಯೂಸ್ ಮಾಡಬೇಕು ಬಿಫೋರ್, ಯಾವಾಗ ನಾವು ಕಂಜಕ್ಷನ್ ಆಗಿ ಯೂಸ್ ಮಾಡಬೇಕು. ಇದು ಎಲ್ಲ ನಾನು ಯಾವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಟೆನ್ಸ್ ಮತ್ತು ಆ್ಯಕ್ಟಿವ್ ವಾಯ್ಸ್ ಪಾಸಿವ್ ವಾಯ್ಸ್ ಕಂಪ್ಲೀಟ್ ಆಗಲಿ, ಅಲ್ಲಿ ನಿಮಗೆ ಸೆಂಟೆನ್ಸ್ ಎರರ್ಸ್ ಬರುತ್ತೆ, ಯಾವ ಸೆಂಟೆನ್ಸ್ ಯಾವ ವರ್ಡ್ ಯಾವಾಗ ಯೂಸ್ ಮಾಡಬೇಕು ಅನ್ನೋದು. ಓಕೆ ನೋಡಿ, ಬಿಫೋರು ಅಲ್ಲಿ ಎಕ್ಸಾಕ್ಟ್ ಟೈಮ್ ಮೆನ್ಷನ್ ಮಾಡಿದರೆ ಅಲ್ಲಿ ಬಿಫೋರ್ ಪ್ರಿಪೋಸಿಷನ್ ಬರುತ್ತೆ, ಇಲ್ಲಿ ಟೈಮ್ ಇಲ್ಲ, ಇನ್ನೊಂದು ಸೆಂಟೆನ್ಸ್ ಇದೆ,
ಕಂಪ್ಲೀಟ್ಲಿ ಒಂದು ಡಿಪೆಂಡೆಂಟ್ ಸೆಂಟೆನ್ಸ್ ಇದೆ, ಅಲ್ಲಿ ನಾವು ಬಿಫೋರು ಪ್ರಿಪೋಸಿಷನ್ ಥರ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಇಲ್ಲಿ ಬಿಫೋರ್ ಏನಿದೆ ಈಗ ಇದು 100% ಇಟ್ ಇಸ್ ಕಂಜಕ್ಷನ್. ಓಕೆ, ಬಿಫೋರ್ ಈ ಕಾಂಟ್ಯಾಕ್ಟ್ ಮೀ, ಈಗ ಫಾರ್ ಎಕ್ಸಾಂಪಲ್ ಐ ಕಾಲ್ಡ್ ಯು ಬಿಫೋರ್ 6 o'clock ಅಂತ ತಿಳ್ಕೊಳ್ಳಿ. ಆ 6 o'clock ಮುಂಚೆ ಬಿಫೋರ್ ಯೂಸ್ ಮಾಡಿದ್ದು ನಾನು, ಆವಾಗ ಏನಾಯಿತು, ಅದು ಬಿಫೋರು ಪ್ರಿಪೋಸಿಷನ್ ಆಯಿತು. ಇಲ್ಲಿ ಎರಡು ಎರಡು ಸೆಂಟೆನ್ಸ್ ಅದಾವ, ಒಂದು ಸೆಂಟೆನ್ಸ್ ಇನ್ನೊಂದು ಸೆಂಟೆನ್ಸ್ ಡಿಪೆಂಡ್ ಇದೆ. ಇದು ಪ್ರಿಪೋಸಿಷನ್ ಆಗಲ್ಲ, ಇದು ಏನಾಗುತ್ತೆ, ಕಂಜಕ್ಷನ್ ಆಗುತ್ತೆ. ಇದು ಯಾವ ಕಂಜಕ್ಷನ್ಪ ಅಂದರೆ ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಇದೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ಬಿಕಾಸ್ ಫಾರ್ ದಿ ರೀಸನ್, ಒಂದೇನೋ ಕಾರಣ ಹೇಳಬೇಕಾದ್ರೆ ನಾವು ಬಿಕಾಸ್ ಯೂಸ್ ಮಾಡ್ತೀವಿ. ಈಗ ನೋಡಿ, ಹಿ ಬಿಕೇಮ್ ರಿಚ್, ಶ್ರೀಮಂತ ಆದ. ಎದಕ್ಕೆ? ಬಿಕಾಸ್ ಹಿ ವಾಸ್ ಸ್ಮಾರ್ಟ್ ಆ್ಯಂಡ್ ವರ್ಕ್ಡ್ ಹಾರ್ಡ್. ಸ್ಮಾರ್ಟ್ ಇದ್ದಾನೆ ಮತ್ತು ವರ್ಕ್ ಹಾರ್ಡ್ ಮಾಡಿದ್ದಾನೆ. ಓಕೆ, ನೆಕ್ಸ್ಟ್ ದೇ ಸ್ಟಾಪ್ಡ್ ಬಿಲ್ಡಿಂಗ್, ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡಿದ್ರು, ಬಿಲ್ಡಿಂಗ್ ದಿ ಹೌಸ್. ಎದಕ್ಕೆ? ಬಿಕಾಸ್ ಇಟ್ ವಾಸ್ ರೈನಿಂಗ್ ಹಾರ್ಡ್, ಮಳೆ ಜೋರು ಬರ್ತಾ ಇದೆ. ದೇ ಸ್ಟಾಪ್ಡ್ ಬಿಲ್ಡಿಂಗ್ ದಿ ಹೌಸ್ ಬಿಕಾಸ್ ಇಟ್ ವಾಸ್ ರೈನಿಂಗ್ ಹಾರ್ಡ್. ಅವಾಗ ನಾವು ಬಿಕಾಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಹೌ ಮೀನ್ಸ್ ದ ವೇ ಇನ್ ವಿಚ್, ಯಾವ ಥರ ಹೇಳ್ತೀರಾ, ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೌ ಅಂತ ಹೇಳ್ತೀವಿ. ರೈಟ್, ಟೆಲ್ ಮೀ ಹೌ ಯು ಪರ್ಸ್ಯೂಡೆಡ್ ಸಾನ್ವಿ ಟು ಸಿ ದಟ್ ಮೂವಿ. ಆ ಫಿಲ್ಮ್ ನೋಡೋಕ್ಕೆ ಹೇಗೆ ಇನ್ಫ್ಲುಯೆನ್ಸ್ ಮಾಡಿದಿರಿ, ಹೇಗೆ, ಅವಾಗ ನಾವು ಹೌನ ಯೂಸ್ ಮಾಡ್ತೀವಿ. ಇದು ಕಂಜಕ್ಷನು, ದಿಸ್ ಈಸ್ ಅ ಕಂಜಕ್ಷನ್. ಓಕೆ, ಟೆಲ್ ಮೀ ಇಸ್ ಒನ್ ಸೆಂಟೆನ್ಸ್ ಆ್ಯಂಡ್ ಅದು ರಿಮೈನಿಂಗ್ ಸೆಂಟೆನ್ಸ್, ಎರಡು ಕಂಬೈನ್ ಮಾಡೋಕ್ಕೆ ಹೌ ಯೂಸ್ ಮಾಡಿ. ಕ್ಯಾನ್ ಯು ಶೋ ಮೀ, ಇದು ಒನ್ ಸೆಂಟೆನ್ಸು. ಹೌ ಟು ಯೂಸ್ ದಿ ಕಂಪ್ಯೂಟರ್, ಟು ಯೂಸ್ ದಿ ಕಂಪ್ಯೂಟರ್ ಇದು ಎನದರ್ ಸೆಂಟೆನ್ಸ್. ಎರಡು ಸೆಂಟೆನ್ಸ್ ಕಂಬೈನ್ ಮಾಡೋಕ್ಕೆ ಹೌ ಯೂಸ್ ಮಾಡಿವಿ. ಇದರಲ್ಲಿ ಒಂದು ಡಿಪೆಂಡೆಂಟ್ ಸೆಂಟೆನ್ಸ್ ಇದೆ, ಇನ್ನೊಂದು ಇಂಡಿಪೆಂಡೆಂಟ್ ಸೆಂಟೆನ್ಸ್ ಇದೆ. ರೈಟ್, ನೆಕ್ಸ್ಟ್ ನೋಡಿ. ಇಫ್ ಮೀನ್ಸ್ ಇವೆಂಟ್ ದ್ಯಾಟ್, ಆ ಇವೆಂಟ್ಗೆ ಆ ಒಂದೇನೋ ಆ್ಯಕ್ಷನ್ ಇದೆ, ಆ ಆ್ಯಕ್ಷನ್ಗೆ ಸಂಬಂಧಪಡುವಂಥ ಒಂದು ಸ್ಟೇಟ್ಮೆಂಟ್ ಹೇಳ್ತೀರಾ, ಅದಕ್ಕೆ ರೆಲಿವೆಂಟ್ ಸ್ಟೇಟ್ಮೆಂಟ್ ಹೇಳ್ತೀರಾ, ಅವಾಗ ಇಫ್ ಯೂಸ್ ಮಾಡ್ತೀರಾ. ಇಫ್ ಐ ರಿಸೀವ್ ಅ ಪ್ರಮೋಷನ್, ನನಗೆ ಪ್ರಮೋಷನ್ ಬಂತಂದರೆ ಯು ವಿಲ್ ಬಿ ದಿ ಫಸ್ಟ್ ಟು ನೋ, ನೀವು ಫಸ್ಟ್ ಪರ್ಸನ್ ಇರ್ತೀರಾ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಂತ ಹೇಳ್ಬೋದು. ಇದೊಂದು ಸೆಂಟೆನ್ಸ್. ಯು ಕ್ಯಾನ್ ವಾಚ್ ಟಿ ವಿ ಇಫ್ ಯು ಫಿನಿಶ್ ಯುವರ್ ಹೋಮ್ವರ್ಕ್. ನೀವು ಟಿ ವಿ ನೋಡ್ಬೋದು ನಿಮ್ಮದು ಕೆಲಸ ಮುಗಿದ ತಕ್ಷಣ. ದ್ಯಾಟ್ ಈಸ್ ವಾಟ್ ಇಫ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ಒನ್ಸ್ ಇಂಡಿಕೇಟ್ಸ್ ಆ್ಯಟ್ ದಿ ಮೂಮೆಂಟ್ ಫೈನ್, ಆ ಮೂಮೆಂಟ್ಗೆ ಯಾವ ಮೂಮೆಂಟಿಗೆ ಸೆಂಟೆನ್ಸ್ ಬರುತ್ತೆ ಅಂತ ಹೇಳ್ಬೋದು. ಒನ್ಸ್ ಯು ಸಿ ಹಿಮ್ ಯು ವಿಲ್ ರಿಕಗ್ನೈಸ್ ಹಿಮ್. ಅವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಒಂದು ಸಲ ಭೇಟಿ ಆಗಿ ಅಂತ ಹೇಳ್ತಿರಲ್ಲ. ಒನ್ಸ್ ಯು ಸಿ ಹಿಮ್ ಯು ವಿಲ್ ರಿಕಗ್ನೈಸ್ ಹಿಮ್. ಕಾಲ್ ಮಿ ಒನ್ಸ್ ಯು ಸ್ಟಾರ್ಟ್ ವರ್ಕಿಂಗ್, ನೀ ಯಾವಾಗ ಕೆಲಸ ಸ್ಟಾರ್ಟ್ ಮಾಡ್ತೀಯ ನನಗೆ ಕರಿ. ದ್ಯಾಟ್ ಈಸ್ ವಾಟ್ ಒನ್ಸ್ ಅಂತ ಆ ಥರ ಯೂಸ್ ಮಾಡ್ಬೋದು. ಇದು ಏನು ಸಬಾರ್ಡಿನೇಟಿಂಗ್ ಕಂಜಕ್ಷನ್. ಇನ್ನೂ ಸ್ವಲ್ಪ ಇದೆ. ಸಿನ್ಸ್ ಫ್ರಾಮ್ ಟೈಮ್ ವೆನ್, ಯಾವ ಟೈಮಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ನೋಡಿ. ಸಿನ್ಸ್ ಪ್ರಿಪೋಸಿಷನ್ ಆಗಿ ಬರುತ್ತೆ, ಅದೆಲ್ಲ ಡಿಫ್ರೆನ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ನಿಮ್ಗೆ ಗೊತ್ತಿರಬೇಕು, ಇಲ್ಲಿ ಎರಡು ಡಿಫ್ರೆಂಟ್ ಸೆಂಟೆನ್ಸ್ ಬಂದು ಅಂದರೆ ಸೆನ್ಸ್ ಯೂಸ್ ಮಾಡಬೇಕು. ಅಲ್ಲಿ ಟೈಮು ಒಂದು ಸಿಂಗಲ್ ವರ್ಡ್ ಬಂತಂದರೆ ನೀವು ತಿಳ್ಕೊಂಡು ಅಲ್ಲಿ ಪ್ರಿಪೋಸಿಷನ್ ಯೂಸ್ ಮಾಡಬೇಕು. ಓಕೆ, ಸಿನ್ಸ್ ಎಕ್ಸಾಂಪಲ್ ನೋಡೋಣ. ಐ ಹ್ಯಾವ್ ಬಿನ್ ಟ್ರೈನರ್ ಸಿನ್ಸ್ ಐ ವಾಸ್ ಯಂಗ್. ಈಗದೇ ಏನಾಯ್ತು ಥರ ಹೇಳ್ಬೋದು. ಐ ಹ್ಯಾವ್ ಬಿನ್ ಟ್ರೈನರ್ ಸಿನ್ಸ್ 10 years. ಅವಾಗ ಸಿನ್ಸ್ ನೀವು ಹೇಳ್ಬೋದು, ಯಾವಾಗಿಂದ ಹೇಳ್ಬೋದು. ಐ ಹ್ಯಾವ್ ಬಿನ್ ಟ್ರೈನರ್ ಸಿನ್ಸ್ 2009. ರೈಟ್, ಸೊ ಅಲ್ಲಿ ಅದೇನಾಗುತ್ತೆ, ಪ್ರಿಪೋಸಿಷನ್ ಆಗುತ್ತೆ. ಇಲ್ಲಿ ಐ ವಾಸ್ ಯಂಗ್ ಮೀನ್ಸ್ ವಾಟ್ ಇಟ್ ಈಸ್ ಸಿನ್ಸ್ ಅನ್ನೋದೇನಿಲ್ಲಿ ಕಂಜಕ್ಷನ್ ಆಯಿತು. ಯಾವ ಕಂಜಕ್ಷನ್? ಸಬಾರ್ಡಿನೇಟಿಂಗ್ ಕಂಜಕ್ಷನ್. ಸಿನ್ಸ್ ಹಿ ಗ್ರಾಜ್ಯುಯೇಟೆಡ್ ಹಿ ಹ್ಯಾಸ್ ಬಿನ್ ಡೂಯಿಂಗ್ ನಥಿಂಗ್. ಗ್ರಾಜ್ಯುಯೇಟ್ ಇದ್ದಾರೆ ಬಟ್ ಇನ್ನೂ ಏನೂ ಮಾಡ್ತಾ ಇಲ್ಲ. ದಟ್ ಈಸ್ ಸಿನ್ಸ್ ಅಂತ ಹೇಳ್ಬೋದು. ಸೊ ದ್ಯಾಟ್ ನೋಡೋಣ. ಮೀನ್ಸ್ ಇನ್ ಆರ್ಡರ್ ಟುನ ಈಗೇನು ಸೊ ದ್ಯಾಟ್ ಯೂಸ್ ಮಾಡ್ಬೋದು. ಸೊ ದ್ಯಾಟ್ ಶಿ ಕುಡ್ ಕೀಪ್ ಹರ್ ಜಾಬ್, ಶಿ ಡಿಡ್ ನಾಟ್ ಕಂಪ್ಲೇಂಟ್ ಆಟ್ ಆಲ್. ಏನೂ ಕಂಪ್ಲೇಂಟ್ ಮಾಡಲಿಲ್ಲ ಅಂದರೆ ಅವ್ರ ಜಾಬ್ ಉಳಿಸ್ಕೋಬೋದಾಗಿತ್ತು. ಹಿ ಫಿನಿಶ್ಡ್ ಹಿಸ್ ವರ್ಕ್ ಆ್ಯಸ್ ಫಾಸ್ಟ್ ಆ್ಯಸ್ ಪಾಸಿಬಲ್ ಸೊ ದ್ಯಾಟ್ ಹಿ ಕುಡ್ ಲೀವ್ ಅರ್ಲಿ. ಅವಾಗ ನಾವು ಸೊ ದ್ಯಾಟ್ ಯೂಸ್ ಮಾಡ್ತೀವಿ. ಅಂಟಿಲ್ ನೋಡೋಣ. ಅಂಟಿಲ್ ಅಲ್ಲಿ ಬರುತ್ತೆ. ಅಂಟಿಲ್ ಅಂದ್ರೇನು? ಅಪ್ ಟು ದಿ ಟೈಮ್ ದ್ಯಾಟ್, ಅಲ್ಲಿವರೆಗೆ ನೀವು ಕೆಲಸ ಮಾಡಬೇಕು ಅಂತ ಅರ್ಥ. ಡೋಂಟ್ ಡೂ ಎನಿಥಿಂಗ್ ಅಂಟಿಲ್ ಐ ಕಮ್ ಬ್ಯಾಕ್. ವಾಪಸ್ ಬರೋ ತನಕ ಏನು ಮಾಡಬೇಡ ಅಂತ ಹೇಳ್ತಿರಲ್ಲ, ಆವಾಗ ಅಂಟಿಲ್ ಯೂಸ್ ಮಾಡಬೇಕು. ಇಲ್ಲಿ ಡೋಂಟ್ ಡೂ ಎನಿಥಿಂಗ್ ಒಂದು ಸೆಂಟೆನ್ಸ್, ಐ ಕಮ್ ಬ್ಯಾಕ್ ಒಂದು ಸೆಂಟೆನ್ಸ್, ಎರಡು ಜಾಯಿನ್ ಮಾಡೋಕ್ಕೆ ಅಂಟಿಲ್ ಯೂಸ್ ಮಾಡ್ತೀವಿ. ಅಂಟಿಲ್ ಈಸ್ ವಾಟ್? ಕಂಜಕ್ಷನ್. ವಿಚ್ ಕಂಜಕ್ಷನ್ ಹಿಯರ್? ಸಬಾರ್ಡಿನೇಟಿಂಗ್ ಕಂಜಕ್ಷನ್. ದೇ ವೋಂಟ್ ಅಲೋ ಅಸ್ ಟು ಸ್ಟಾರ್ಟ್ ಅಂಟಿಲ್ ಎವ್ರಿ ಒನ್ ಅರೈವ್. ನಮಗೆ ಫಂಕ್ಷನ್ ಸ್ಟಾರ್ಟ್ ಮಾಡೋಕ್ಕೆ ಬರೋಂಗಿಲ್ಲ, ಎಲ್ಲರೂ ಬರೋ ತನಕ, ಅವಾಗ ನೀವು ಅಂಟಿಲ್ ಯೂಸ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ನೋಡೋಣ ಎಕ್ಸಾಂಪಲ್. ಅನ್ಲೆಸ್ ಮೀನ್ಸ್ ಎಕ್ಸೆಪ್ಟ್ ಆನ್ ದಿ ಕಂಡೀಷನ್. ಆ ಕಂಡೀಷನ್ ಬಿಟ್ಟು ಅಂತ ಹೇಳ್ಬೋದು. ಅಲ್ಲಿ ಕಂಡೀಷನ್ ಇರೋದು ಅಂಟಿಲ್, ಕಂಡೀಷನ್ ಬಿಟ್ಟು. ಯು ವಿಲ್ ನಾಟ್ ಪಾಸ್ ದಿ ಎಕ್ಸಾಮ್ ಅನ್ಲೆಸ್ ಯು ವರ್ಕ್ ಹಾರ್ಡ್. ಓಕೆ, ಅನ್ಲೆಸ್ ಯು ವರ್ಕ್ ಹಾರ್ಡ್. ಇದೇನ ಪಾಸಿಟಿವ್ನ ಹೇಳಂದರೆ ಯು ವಿಲ್ ಪಾಸ್ ದಿ ಎಕ್ಸಾಮ್ ಅಂಟಿಲ್ ಯು ವರ್ಕ್ ಹಾರ್ಡ್. ಸೊ ಅನ್ಲೆಸ್
ಓಕೆ, ಯು ವಿಲ್ ನಾಟ್ ಪಾಸ್ ದಿ ಎಕ್ಸಾಮ್ ಅನ್ಲೆಸ್ ಯು ವರ್ಕ್ ಹಾರ್ಡ್. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿ, ಅನ್ಲೆಸ್ ಯು ಆಸ್ಕ್ ಹರ್ ಯು ವಿಲ್ ನೆವರ್ ನೋ. ಕೇಳೋ ತನಕ ಗೊತ್ತಾಗೋದಿಲ್ಲ, ದಟ್ ಈಸ್ ವಾಟ್ ಅನ್ಲೆಸ್ ಅಂತ ಹೇಳ್ಬೋದು. ಫ್ಯಾನ್ ಆ್ಯಟ್ ದ್ಯಾಟ್ ಟೈಮ್, ಆ ಟೈಮ್ಗೆ ನಾವು ಸೆಂಟೆನ್ಸ್ ಹೇಳ್ತೀವಿ. ಎರಡು ಸೆಂಟೆನ್ಸ್ ಇರುತ್ತೆ ಅಲ್ಲಿ. ಸೊ ವೆನ್ ಐ ಕೇಮ್ ಇನ್ ದಿ ರೂಮ್ ಎವ್ರಿ ಒನ್ ಲುಕ್ಡ್ ಆಟ್ ಮೀ, ದ್ಯಾಟ್ ಈಸ್ ವಾಟ್ ಫ್ಯಾನ್. ಐ woke up when my baby was crying. My baby was crying is one sentence. I woke up is one sentence. ಎರಡು ಸೆಂಟೆನ್ಸ್ ಕಂಬೈನ್ ಮಾಡೋಕ್ಕೆ ನಾವು ಕಂಜಕ್ಷನ್ ಯೂಸ್ ಮಾಡೀವಿ. ಅದು when, that is subordinating conjunction. This is all about subordinating conjunction. ಕೋಆರ್ಡಿನೇಟ್ ಗೊತ್ತಾಯಿತು ಆ್ಯಂಡ್ ಸಬಾರ್ಡಿನೇಟ್ ಗೊತ್ತಾಯಿತು. ಇನ್ನೊಂದು ಯಾವುದು? ಕೋರಿಲೇಟಿವ್ ಕಂಜಕ್ಷನ್. ಕೋರಿಲೇಟಿವ್ ಕಂಜಕ್ಷನ್ಸ್ ಆರ್ ದಿ ಪೇರ್ ಆಫ್ ಕಂಜಕ್ಷನ್ಸ್, ಅಂದರೆ ಪೇರ್ ಆಫ್ ಕಂಜಕ್ಷನ್ಸ್ ದ್ಯಾಟ್ ವರ್ಕ್ ಟುಗೆದರ್. ಪೇರ್ ಆಫ್ ಕಂಜಕ್ಷನ್ಸ್ ಸೇರಿ ಇದು ಕಂಜಕ್ಷನ್ ವರ್ಕ್ ಮಾಡ್ತದೆ. ಅಂದರೆ ಒಂದು ಶಬ್ದ ಇಲ್ಲ, ಎರಡು ಶಬ್ದ ಇರುತ್ತೆ ಅಲ್ಲಿ. ಬಟ್ ದೇ ಹ್ಯಾವ್ ಸೇಮ್ ಫಂಕ್ಷನ್ ಆ್ಯಸ್ ಕೋಆರ್ಡಿನೇಟಿವ್ ಕಂಜಕ್ಷನ್. ಮೀನ್ಸ್ ಕೋಆರ್ಡಿನೇಟಿವ್ ಕಂಜಕ್ಷನ್ ಹೆಂಗೆ ಕೆಲಸ ಮಾಡುತ್ತೆ ಹಾಗೆ ಕೋರಿಲೇಟಿವ್ ಕಂಜಕ್ಷನ್ ಕೆಲಸ ಮಾಡುತ್ತೆ. ದ್ಯಾಟ್ ಮೀನ್ಸ್ ದ್ಯಾಟ್ ದೇ ಜಾಯಿನ್ ಥಿಂಗ್ಸ್ ದ್ಯಾಟ್ ಆರ್ ಸೇಮ್. ಅಂದರೆ ಎರಡು ಸೇಮ್ ಸೆಂಟೆನ್ಸ್ ಗ್ರಾಮರ್ ಈಕ್ವಲ್ ಇರುವಂಥ ಸೆಂಟೆನ್ಸ್ನ ಜಾಯಿನ್ ಮಾಡೋಕ್ಕೆ ನಾವು ಕೋರಿಲೇಟಿವ್ ಕಂಜಕ್ಷನ್ ಯೂಸ್ ಮಾಡ್ತೀವಿ. ದೇ ಆರ್ ಲೈಕ್ ಕೋಆರ್ಡಿನೇಟಿವ್ ಕಂಜಕ್ಷನ್, ಬಟ್ ಕೋರಿಲೇಟಿವ್ ಕಂಜಕ್ಷನಲ್ಲಿ ಪೇರ್ ಆಫ್ ವರ್ಡ್ಸ್ ಇರ್ತಾವೆ. ಎಕ್ಸಾಂಪಲ್ ನೋಡಿ, ಬೋತ್ ಆ್ಯಂಡ್, ಐದರ್ ಆರ್, ನೈದರ್ ನಾರ್, ನಾಟ್ ಓನ್ಲಿ ಬಟ್ ಆಲ್ಸೋ, ವೆದರ್ ಆರ್. ನೋಡಿ ಇದರಲ್ಲಿ ಎರಡು ವರ್ಡ್ಸ್ದು ಪೇರ್, ಎರಡು ವರ್ಡ್ದು ಕಂಬೈನ್ ಇದೆ, ಪೇರ್ ಇದೆ. ಆ ಪೇರ್ ವರ್ಡ್ಸ್ಗೆ ನಾವೇನು ಅನ್ಬೇಕು? ಕೋ ರಿಲೇಟಿವ್ ಕಂಜಕ್ಷನ್ ಅಂತ ಅನ್ಬೇಕು. ಎಕ್ಸಾಂಪಲ್, ಒಂದೊಂದು ಎಕ್ಸಾಂಪಲ್ ಕೊಟ್ಟಿನಿ ನೋಡಿಬಿಡಿ. ಐ ವಿಲ್ ಹ್ಯಾವ್ ಬೋತ್ ಕೇಕ್ ಆ್ಯಂಡ್ ಚಾಕ್ಲೇಟ್ಸ್. ಇಲ್ಲಿ ಬೋತ್ ಇದೆ ಆ್ಯಂಡ್ ಇದೆ. ಐ ವಿಲ್ ಹ್ಯಾವ್ ಕೇಕ್ ಆ್ಯಂಡ್ ಚಾಕ್ಲೇಟ್ಸ್ ಅನ್ಬೋದು, ಬಟ್ ಬೋತ್ ಆ್ಯಂಡ್ ಯೂಸ್ ಮಾಡಿ ಅಂದರೆ ಏನರ್ಥ? ಇದು ಇಲ್ಲಿ ಬೋತ್ ಆ್ಯಂಡ್ ಬೋತ್ ಆರ್ ಕಂಜಕ್ಷನ್ಸ್. ಆ್ಯಂಡ್ ಯಾವ ಕಂಜಕ್ಷನ್ಸ್ ಅಂತ ಕೇಳಿದ್ರೆ ಕೋ ರಿಲೇಟಿವ್ ಕಂಜಕ್ಷನ್ ಅಂತ ಕರಿಬೇಕು. ಐ ಡ್ರಿಂಕ್ ಐದರ್ ಟೀ ಆರ್ ಕಾಫಿ. ಐ ಡ್ರಿಂಕ್ ಐದರ್ ಟೀ ಆರ್ ಕಾಫಿ. ಐದರ್ ಆ್ಯಂಡ್ ಆರ್ ಏನಿದು? ಕೋರಿಲೇಟಿವ್ ಕಂಜಕ್ಷನ್. ಶಿ ಡಸ್ ನಾಟ್ ವೆದರ್ ಯು ಕಮ್ ಟು ಪಾರ್ಟಿ ಆರ್ ನಾಟ್. ವೆದರ್ ಯು ಕಮ್ ಪಾರ್ಟಿ ಆರ್ ನಾಟ್. ಓಕೆ, ಸೊ ದ್ಯಾಟ್ ಈಸ್ ಶಿ ಡಸ್ ನಾಟ್ ಕಮ್ ವೆದರ್ ಯು ಕಮ್ ಪಾರ್ಟಿ ಆರ್ ನಾಟ್, ಆ ಥರ ಹೇಳ್ಬೋದು. ಐ ಈಟ್ ನೈದರ್ ಮ್ಯಾಂಗೋ ನಾರ್ ಆರೆಂಜ್. ಅಂದರೆ ನೈದರ್ ಅಂದರೆ ನೆಗೆಟಿವ್ ಸೆಂಟೆನ್ಸ್ ಇದು. ಮ್ಯಾಂಗೋನೂ ತಿನ್ನೋದಿಲ್ಲ, ಆರೆಂಜು ತಿನ್ನೋದಿಲ್ಲ, ರೈಟ್? ನಾಟ್ ಓನ್ಲಿ ಡಿಡ್ ಶಿ ಫಾರ್ಗೆಟ್ ಮೈ ಬರ್ಡೇ, ಬಟ್ ಶಿ ಆಲ್ಸೋ, ಹಿಂಗೊಂದು ಬಟ್ ಆಲ್ಸೋ ನೋಡ್ಬೋದು. ಶಿ ಆಲ್ಸೋ ಡಿಡೆಂಟ್ ಇವನ್ ಅಪೋಲೈಸಸ್ ಫಾರ್ ಫಾರ್ಗೆಟಿಂಗ್ ಇಟ್. ನೆನಪು ಹಾರೋಕ್ಕೆ ಯಾವುದೇ ರೀತಿ ಅಪೋಲಜಿ ಮಾಡಲಿಲ್ಲ. ಓಕೆ, ದ್ಯಾಟ್ ಈಸ್ ವಾಟ್ ಸೆಂಟೆನ್ಸ್ ನಾಟ್ ಓನ್ಲಿ ಬಟ್ ಆಲ್ಸೋ. ಇಂಥ ಕಂಜಕ್ಷನ್ಸ್ಗೆ ನಾವು ಏನ್ಬೇಕು? ಕೋರಿಲೇಟಿವ್ ಕಂಜಕ್ಷನ್ಸ್ ಅಂತ ಕರಿಬೇಕು. ದಿಸ್ ಕಂಪ್ಲೀಟ್ಸ್ ದ ಕಂಜಕ್ಷನ್ ಆ್ಯಂಡ್ ದಿ ಕೈಂಡ್ಸ್ ಆಫ್ ಕಂಜಕ್ಷನ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನು ಮಾಡೋಣ? ಕಂಜಕ್ಷನ್ಗೆ ಸಂಬಂಧಪಡುವಂಥ ರೂಲ್ಸ್ನ ಡಿಸ್ಕಸ್ ಮಾಡೋಣ. ಈಗ ಇಲ್ಲಿವರೆಗೆ ಏನು ಕಂಜಕ್ಷನ್ಸ್ ಹೇಳಿದೆ ನೋಡಿ, ಯಾವ ಕಂಜಕ್ಷನ್ ಹೇಳಿದೆ ಲಿಸ್ಟ್ ಇದೆ ಇಲ್ಲಿ. ಆ ಕಂಜಕ್ಷನ್ ಮೇಲೆ ಒಂದೊಂದು ಸೆಂಟೆನ್ಸ್ ನೀವೇ ಓನ್ ಮಾಡಬೇಕು. ಅದೇ ಇವತ್ತಿನ ಆ್ಯಕ್ಟಿವಿಟಿ, ದಟ್ ಈಸ್ 18th ಡೇ ಆ್ಯಕ್ಟಿವಿಟಿ. 17th ಬರ್ತೀನಿ ನಾನು. 18th ಡೇ ಆ್ಯಕ್ಟಿವಿಟಿ ಏನಿದೆ ಆ ಒಂದೊಂದು ಸೆಂಟೆನ್ಸ್ ನೀವು ಮಾಡಬೇಕು. ಫಾರ್, ಆ್ಯಂಡ್, ನಾರ್, ಬಟ್, ಆರ್, ಎಟ್, ಸೊ, ಆಲ್ದೋ, ಆಫ್ಟರ್, because, how, if, once, so that, until, unless, before, when, both and, either or, neither nor, not only but also, whether or. ಈ ಎಲ್ಲ ವರ್ಡ್ ಮೇಲೆ ಒಂದೊಂದು ಸೆಂಟೆನ್ಸ್ ಮಾಡಬೇಕು. ದಿಸ್ ಈಸ್ ಯುವರ್ ಆ್ಯಕ್ಟಿವಿಟಿ ಆಫ್ ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ಇವತ್ತಿನ ಆ್ಯಕ್ಟಿವಿಟಿ ಇಷ್ಟೇ ಇದೆ. ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಯಿತು. ಆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.